ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಗಾಲೆ ಟೆಸ್ಟ್ ಪಂದ್ಯದ ರೋಚಕತೆಯನ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀವಿ. ಮಳೆ ಬಂದು ಪಂದ್ಯ ಡ್ರಾ ಆಗತ್ತೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತ ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ಟೀಮ್ ಇಂಡಿಯಾ ಭರ್ಜರಿ ಸರ್ಪ್ರೈಸ್ ಕೊಟ್ಟಿದೆ. ಹೌದು, ಟೀಮ್ ಇಂಡಿಯಾದ ಪಾಲಿಗೆ 600ನೇ ಟೆಸ್ಟ್ ಪಂದ್ಯ ಅನ್ನೋ ಐತಿಹಾಸಿಕ ಮೈಲಿಗಲ್ಲಾಗಿದ್ದ ಈ ಪಂದ್ಯವನ್ನ ಭಾರತ ಬರೋಬ್ಬರಿ 165 ರನ್ಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಈ ಮೂಲಕ 2 ಪಂದ್ಯಗಳ ಸರಣಿಯಲ್ಲಿ 1-0 ಅಂತರದಿಂದ ಮುನ್ನಡೆಯನ್ನ ಸಾಧಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ನಲ್ಲಿ 12 ಅಮೂಲ್ಯ ಅಂಕಗಳನ್ನು ತನ್ನದಾಗಿಸಿಕೊಂಡಿದೆ. ಹಾಗಾದ್ರೆ ಈ ಪಂದ್ಯದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ ಆರ್ಭಟ ಹೇಗಿತ್ತು? ಯುವ ಸ್ಪಿನ್ನರ್ ಮಾನವ್ ಸುತಾರ್ ಅವರ ಮ್ಯಾಜಿಕ್ ಲಂಕನ್ನರ ಕಥೆ ಮುಗಿಸಿದ್ದು ಹೇಗೆ? ಕೊನೆಯ ದಿನ ಮಳೆಯ ಭೀತಿಯ ನಡುವೆಯೂ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಪಂದ್ಯ ಗೆದ್ದ ರೋಚಕ ಕಹಾನಿ ಹೇಗಿತ್ತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಐತಿಹಾಸಿಕ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡಿಗನ ಆರ್ಭಟ, ಪಡಿಕ್ಕಲ್ ಕ್ಲಾಸ್ ಬ್ಯಾಟಿಂಗ್. ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಭಾರತಕ್ಕೆ ಆಸರೆಯಾಗಿದ್ದೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್. ತಂಡಕ್ಕೆ ಕಂಬ್ಯಾಕ್ ಮಾಡಿದ ಮೊದಲ ಪಂದ್ಯದಲ್ಲೇ ಯಾವುದೇ ತಪ್ಪು ಮಾಡದೆ ಬರೋಬ್ಬರಿ 167 ರನ್ಗಳ ಕ್ಲಾಸಿಕ್ ಶತಕ ಸಿಡಿಸಿ ಮಿಂಚಿದ್ರು. ಇವರಿಗೆ ಕೆಎಲ್ ರಾಹುಲ್ ಮತ್ತು ಧ್ರುವ್ ಜುರೇಲ್ ಸಾಥ್ ನೀಡಿದ್ರು. ಪರಿಣಾಮ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಇದಕ್ಕುತ್ತರವಾಗಿ ಬ್ಯಾಟಿಂಗ್ಗೆ ಇಳಿದ ಶ್ರೀಲಂಕಾ ಕೇವಲ 90 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿತ್ತು. ಆಗ ಜೊತೆಯಾದ ಸೋನಲ್ ದಿನುಷಾ ಮತ್ತು ನಿರೋಶ್ ಡಿಕ್ವೆಲ್ಲಾ 146 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿ ತಂಡವನ್ನ ಫಾಲೋ ಅನ್ನಿಂದ ಪಾರು ಮಾಡಿದ್ರು. ಇದರಲ್ಲಿ ಮಾನವ್ ಸುತಾರ್ 4 ವಿಕೆಟ್ ಪಡೆದು ಮಿಂಚಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲಿ ಪಂತ್ ಬಿರುಗಾಳಿ. ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತದ ಬ್ಯಾಟರ್ಗಳು ಬೇಗನೆ ರನ್ ಗಳಿಸುವ ಭರದಲ್ಲಿ ವಿಕೆಟ್ ಒಪ್ಪಿಸಿದ್ರು. ಆದರೆ ಕ್ರೀಸ್ಗೆ ಬಂದ ರಿಷಬ್ ಪಂತ್ ಮಾತ್ರ ತಮ್ಮದೇ ಸ್ಟೈಲಲ್ಲಿ 4 ಸಿಕ್ಸರ್ಗಳ ಸುರಿಮಳೆಗೈದು 66 ರನ್ ಚಚ್ಚಿದ್ರು. ಇದರೊಂದಿಗೆ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ 100 ಸಿಕ್ಸರ್ ಸಿಡಿಸಿದ ಭಾರತದ ಮೊದಲ ಬ್ಯಾಟರ್ ಅನ್ನು ಐತಿಹಾಸಿಕ ದಾಖಲೆ ನಿರ್ಮಿಸಿದ್ರು. ಭಾರತ ಶ್ರೀಲಂಕಾಗೆ 372 ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತು. ಕೊನೆಯ ದಿನ ಥ್ರಿಲ್ಲಿಂಗ್ ಚೇಸ್, ಮ್ಯಾಜಿಕ್ ಮಾಡಿದ ಮಾನವ್ ಸುತಾರ್. ಗೆಲ್ಲಲು 372 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾ 4ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿತ್ತು. 5ನೇ ದಿನ ಆಟ ಶುರುವಾದಾಗ ಭಾರತಕ್ಕೆ ಗೆಲ್ಲೋದಕ್ಕೆ 6 ವಿಕೆಟ್ ಬೇಕಿತ್ತು. ಆದರೆ ಕ್ರೀಸ್ನಲ್ಲಿದ್ದ ಲಂಕಾ ಕ್ಯಾಪ್ಟನ್ ಧನಂಜಯ ಡಿಸಿಲ್ವಾ ಮತ್ತು ಸೋನಲ್ ದಿನುಷಾ ಭಾರತದ ಬೌಲರ್ಗಳನ್ನು ಕಾಡೋದಿಕ್ಕೆ ಶುರು ಮಾಡಿದ್ರು. ಈ ಜೋಡಿ 200ಕ್ಕೂ ಹೆಚ್ಚು ಎಸೆತಗಳನ್ನು ಎದುರಿಸಿ ಭಾರತದ ಗೆಲುವನ್ನು ದೂರ ಮಾಡ್ತಲೇ ಇತ್ತು. ಆಗ ಮ್ಯಾಜಿಕ್ ಮಾಡಿದೆ ಜಡೇಜಾ ಮತ್ತು ಯುವ ಸ್ಪಿನ್ನರ್ ಮಾನವ್ ಸುತಾರ್. ಮೊದಲು ಜಡೇಜಾ ಲಂಕಾ ಕ್ಯಾಪ್ಟನ್ ಡಿಸಿಲ್ವರನ್ನ ಔಟ್ ಮಾಡಿದ್ರೆ ಆಮೇಲೆ ಶುರುವಾಗಿದ್ದೆ ಮಾನವ್ ಸುತಾರ್ ಆರ್ಭಟ. ಹೌದು, ಕೇವಲ 10 ಎಸೆತಗಳ ಅಂತರದಲ್ಲಿ ಮಾನವ್ ಸುತಾರ್ ಬರೋಬ್ಬರಿ 4 ವಿಕೆಟ್ ಕಿತ್ತು ಲಂಕಾದ ಕಥೆ ಮುಗಿಸಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ಪಡೆದಿದ್ದ ಮಾನವ್ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಕಿತ್ತು ಪಂದ್ಯದಲ್ಲಿ ಒಟ್ಟು 10 ವಿಕೆಟ್ ಪಡೆಯುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ರು. ಅಂತಿಮವಾಗಿ ಶ್ರೀಲಂಕಾ 206 ರನ್ಗಳಿಗೆ ಆಲ್ಔಟ್ ಆಗಿ ಭಾರತ 165 ರನ್ಗಳ ಭರ್ಜರಿ ಜಯ ಸಾಧಿಸಿತು. ವಿಶೇಷ ಅಂದ್ರೆ ಪಂದ್ಯ ಮುಗಿದು 5 ನಿಮಿಷಗಳಲ್ಲೇ ಗಾಲೆ ಮೈದಾನದಲ್ಲಿ ಭಾರಿ ಮಳೆ ಸುರಿಯೋದಕ್ಕೆ ಆರಂಭಿಸಿತು. ಈ ಬಗ್ಗೆ ಮಾತಾಡಿದ ಕೆಎಲ್ ರಾಹುಲ್, ಮೋಡಗಳನ್ನು ನೋಡ್ತಲೇ ನಾವು ಹೇಗಾದ್ರೂ ಸರಿ ಬೇಗ ವಿಕೆಟ್ ತೆಗಿಬೇಕು ಅಂತ ಫಿಕ್ಸ್ ಆಗಿದ್ವಿ ಅಂತ ಹೇಳಿದ್ರು. ದಾಖಲೆಗಳ ಸುರಿಮಳೆ. 600ನೇ ಟೆಸ್ಟ್ನಲ್ಲಿ ಭಾರತಕ್ಕೆ ಭರ್ಜರಿ ಜಯ. ಈ ಪಂದ್ಯದಲ್ಲಿ ಭಾರತ ಹಲವು ದಾಖಲೆಗಳನ್ನು ಬರೆದಿದೆ. ಭಾರತಕ್ಕೆ ಇದು 600ನೇ ಟೆಸ್ಟ್ ಪಂದ್ಯ ಆಗಿದ್ದು ಗೆಲುವಿನ ಮೂಲಕ ಇದನ್ನು ಸ್ಮರಣೀಯವಾಗಿಸಿದೆ. ಶ್ರೀಲಂಕಾ ವಿರುದ್ಧ ಸತತ 11 ಟೆಸ್ಟ್ ಪಂದ್ಯಗಳಲ್ಲಿ ಅಜೇಯವಾಗಿ ಉಳ್ಕೊಂಡಿದೆ. 24 ವರ್ಷದ ಮಾನವ್ ಸುತಾರ್ ವಿದೇಶಿ ನೆಲದಲ್ಲಿ 10 ವಿಕೆಟ್ ಕಬಳಿಸಿದ ಭಾರತದ ಅತಿ ಕಿರಿಯ ಸ್ಪಿನ್ನರ್ ಅನ್ನು ದಾಖಲೆ ಬರೆದಿದ್ದಾರೆ. ಗೆಲುವಿನ ನಂತರ ಕೋಚ್ ಗೌತಮ್ ಗಂಭೀರ್, ನಾಯಕ ಶುಭ್ಮನ್ ಗಿಲ್ ಮತ್ತು ಕೆಎಲ್ ರಾಹುಲ್ ಮುಖದಲ್ಲಿ ಆ ಖುಷಿ ಎದ್ದು ಕಾಣಿಸ್ತಿತ್ತು. ಪಂದ್ಯಶ್ರೇಷ್ಠ ಪ್ರಶಸ್ತಿ ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಶತಕ ಸಿಡಿಸಿದ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಪಾಲಾಯಿತು. ಮುಂದಿನ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ಭಾನುವಾರದಿಂದ ಕೊಲಂಬೋದಲ್ಲಿ ಶುರುವಾಗಲಿದೆ.
ಈ ಬಗ್ಗೆ ನೀವೇನು ಹೇಳ್ತೀರಿ? ಪಡಿಕ್ಕಲ್ ಅವರ ಈ ಭರ್ಜರಿ ಫಾರ್ಮ್ ಮುಂಬರುವ ಆಸ್ಟ್ರೇಲಿಯಾ ಸರಣಿಗೆ ಟೀಂ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಗಲಿದೆಯಾ? ಯುವ ಬೌಲರ್ ಮಾನವ್ ಸುತಾರ್ ಅವರ ಬೌಲಿಂಗ್ ನಿಮಗೆ ಹೇಗೆ ಅನಿಸ್ತು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಕ್ರಿಕೆಟ್ ಜಗತ್ತಿನ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.